ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 13 ಅಧ್ಯಾಯ. ಅದರಲ್ಲಿ 2 ಭಾಗವಾಗಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ 23 ವಚನಗಳು ಮೊದಲನೇ ಭಾಗ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13 ವರ್ಸಸ್ 1 to 23. ಎರಡನೇ ಭಾಗ 24ನೇ ವಚನದಿಂದ ಹಿಡಿದು 58ನೇ ವಚನದವರೆಗೆ ಇರುವಂಥ ಭಾಗ. ಎರಡನೇ ಭಾಗವಾಗಿ ವಿಂಗಡಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ 23 ವಚನಗಳಲ್ಲಿ ನಾವು ನೋಡಿಕೊಳ್ಳುವಾಗ ಫಲದಾಯಕ ಜೀವನದ 16 ರಹಸ್ಯಗಳನ್ನು ನೋಡ್ಬೋದು. 16 ಸೀಕ್ರೆಟ್ಸ್ ಆಫ್ ಫ್ರೂಟ್ಫುಲ್ ಲೈಫ್. ನಾವು ಭೂಲೋಕದಲ್ಲಿ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಂಥ ಉದ್ದೇಶ ಏನಂದರೆ ನಾವು ಫಲ ಕೊಡುವವರಾಗಿರಬೇಕು ಎಂಬುದಾಗಿ. ಆ ಫಲ ಕೊಡುವಂಥ ಜೀವನ ನಾವು ಜೀವಿಸಬೇಕಂತ ದೇವರು ಇಷ್ಟಪಟ್ಟಿದ್ದಾರೆ. ಅದು ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ, ಆ ಉದ್ದೇಶಕ್ಕಾಗಿಯೇ ದೇವರು ನಮ್ಮನ್ನು ಭೂಮಿಯಲ್ಲಿ ಇಟ್ಟಿರುವಂಥದ್ದು. ಹಾಗಾದರೆ ನಾನು ಫಲ ಕೊಡುವಂಥ ಜೀವನವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ನೋಡಿಕೊಳ್ಳುವಾಗ ದೇವರ ವಾಕ್ಯದಲ್ಲಿ 16 ರಹಸ್ಯಗಳು ಇಲ್ಲವೇ ಸಿದ್ಧಾಂತಗಳು ಇವೆ. 16 ಪ್ರಿನ್ಸಿಪಲ್ಸ್ ಆರ್ ಸೀಕ್ರೆಟ್ಸ್ ಆಫ್ ಫ್ರೂಟ್ಫುಲ್ ಲೈಫ್. ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 9ನೇ ವಚನದಲ್ಲಿ ಈ ರೀತಿಯಾಗಿದೆ: ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 1ರಿಂದ 8 ವಚನಗಳವರೆಗೆ ಬಿತ್ತುವವನ ಸಾಮ್ಯದ ವಿಷಯವಾಗಿ ಕರ್ತನಾದ ಯೇಸು ಹೇಳಿಬಿಟ್ಟು ಅದನ್ನು ಮುಕ್ತಾಯ ಮಾಡುವಂಥ ರೀತಿಯಲ್ಲಿ 9ನೇ ವಚನದಲ್ಲಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. ಹಾಗಾದರೆ ಫಲದಾಯಕ ಜೀವನ, ಫಲ ಕೊಡುವ ಜೀವನದ ಮೊದಲನೇ ರಹಸ್ಯ, ದ ಫಸ್ಟ್ ಸೀಕ್ರೆಟ್ ಆಫ್ ಫ್ರೂಟ್ ಬೇರಿಂಗ್ ಲೈಫ್ ಈಸ್ ಲಿಸನ್ ಟು ಗಾಡ್. ದೇವರಿಂದ ಕೇಳಿಸಿಕೊಳ್ಳುವಂಥದ್ದು. ಹಿಯರ್ ದ ವಾಯ್ಸ್ ಆಫ್ ಗಾಡ್. 560 ಸಾರಿ ಮೋಶೆಯ ಪಂಚಗ್ರಂಥದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕು ಎಂಬುದಾಗಿ, ಅಥವಾ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದರ ವಿಷಯದಲ್ಲಿ 560 ಸಾರಿ ಮೋಶೆಯ ದೇವರ ಸ್ವರವನ್ನು ಕೇಳಿಸಿಕೊಂಡದ್ದಾಗಿ ಕರ್ತನ ವಾಕ್ಯವು ಮೋಶೆಗೆ ಬಂತು ಎಂಬುದಾಗಿ. ಮಲಾಕಿಯಲ್ಲಿ 24 ಸಾರಿ ಬರ್ತದೆ. ಸುಮಾರು 2000ಕ್ಕಿಂತಲೂ ಹೆಚ್ಚು ಬಾರಿ ಹಳೆ ಒಡಂಬಡಿಕೆಯಲ್ಲಿ ಕರ್ತನ ಸ್ವರವನ್ನು ವಿವಿಧ ಭಕ್ತಾದಿಗಳು ಕೇಳಿಸಿಕೊಂಡರು. ಫಲದಾಯಕ ಜೀವನದ ರಹಸ್ಯ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು. ಎರಡನೇದಾಗಿ 10ನೇ ವಚನದಲ್ಲಿ ನೋಡುವಾಗ ಪ್ರಶ್ನೆ ಕೇಳುವುದು ಅಥವಾ ಕೇಳಿ ತಿಳ್ಕೊಳ್ಳುವುದು. ಲೂಕನ ಬರೆದ ಸುವಾರ್ತೆ 2:46ನೇ ವಚನದಲ್ಲಿ ಯೇಸು ಸ್ವಾಮಿ ಕೂಡ ಕೇಳಿ ತಿಳ್ಕೊಂಡ್ರು. ಅದೇ ರೀತಿಯಾಗಿ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 10ನೇ ವಚನದಲ್ಲಿ ಶಿಷ್ಯರು ಬಂದು ಯೇಸುವಿನ ಬಳಿಗೆ ಈ ಸಾಮ್ಯಗಳಲ್ಲಿ ಅವರೊಡನೆ ಮಾತನಾಡುವುದೇಕೆ? ವೈ ಆರ್ ಯು ಟಾಕಿಂಗ್ ಇನ್ ಪ್ಯಾರಬಲ್ಸ್? ಒಳ್ಳೆಯದಾದ್ರು ಮನಸ್ಸಿನಾಗ ಇಟ್ಕೊಂಡಿರಲಿಲ್ಲ, ಬಂದು ಕೇಳಿದ್ರು. ಅವರು ಕೇಳಿದಾಗ ಯೇಸು ಸ್ವಾಮಿ ಕೊಟ್ಟಂಥ ಉತ್ತರ 13ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 11ನೇ ವಚನದಿಂದ ಹಿಡಿದು 16ನೇ ವಚನದವರೆಗೆ ಅಥವಾ 17ನೇ ವಚನದವರೆಗೆ ಸುಮಾರು 7-8 ವಚನಗಳಲ್ಲಿ ಉತ್ತರ ಕೊಡ್ತಾರೆ. ಒಂದೇ ಪ್ರಶ್ನೆ: ಯಾಕೆ ಸ್ವಾಮಿ ನೀನು ಸಾಮ್ಯದಲ್ಲಿ ಮಾತಾಡ್ತಿದ್ದಿ, ಸಾಮ್ಯ ರೂಪವಾಗಿ? 11ನೇ ವಚನದಿಂದ
17ನೇ ವಚನದವರೆಗೆ ಅನೇಕ ವಿಷಯಗಳು ಕರ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. 3ನೇದಾಗಿ ಅಂದ ಹಾಗೆ ನಮ್ಮ ವಿಷಯ ಏನಂತ ಹೇಳಿದರೆ, ಫಲದಾಯಕ ಜೀವನದ 16 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. 16 ಸೀಕ್ರೆಟ್ಸ್ ಆಫ್ ಫ್ರೂಟ್ಫುಲ್ ಲೈಫ್. 3ನೇ ರಹಸ್ಯ ಏನಂದರೆ ತಿಳಿದುಕೊಳ್ಳುವ ಜ್ಞಾನ, ತಿಳಿದುಕೊಳ್ಳುವ ವರ, ತಿಳಿದುಕೊಳ್ಳುವ ಸಾಮರ್ಥ್ಯ, ತಿಳಿದುಕೊಳ್ಳುವ ಆಶೆ, ತಿಳಿದುಕೊಳ್ಳುವ ಸಾಮರ್ಥ್ಯ, ತಿಳಿದುಕೊಳ್ಳುವಂಥ ಪ್ರಾರ್ಥನೆ ಎಂಬುದಾಗಿ ಹೇಳ್ಬೋದು. ಹಾಗಾದರೆ 11ನೇ ವಚನದಲ್ಲಿ ಪರಲೋಕ ರಾಜ್ಯದ ರಹಸ್ಯಗಳು ತಿಳಿದುಕೊಳ್ಳುವ ಜ್ಞಾನವು ನಿಮಗೇ ಕೊಡಲಾಗಿದೆ, ನಿಮಗೆ ಸಿಕ್ಕಿದೆ. ಯಾಕೆ ಅವರಿಗೆ ಕೊಡಲಾಗಿದೆ? ಯಾಕಂದರೆ ಅವರು ಯೇಸುಸ್ವಾಮಿ ಜೊತೆಗಿದ್ದರು, ಅವರು ಯೇಸುಸ್ವಾಮಿದ ಆಯ್ಕೆಯಾಗಿದ್ದರು, ಯೇಸುಸ್ವಾಮಿ ಜೊತೆಯಲ್ಲಿದ್ದರು. ಯೇಸುಸ್ವಾಮಿ ತಾನೇ ಜ್ಞಾನವಾಗಿದ್ದನು. ಜ್ಞಾನದ ಜೊತೆಯಲ್ಲಿದ್ದಾಗ ಜ್ಞಾನ ಅವರಿಗೆ ಲಭ್ಯವಾಗಿಬಿಡ್ತು, ರಾಜ್ಯದ ರಹಸ್ಯಗಳು ತಿಳ್ಕೊಳ್ಳುವಂತೆ. ಹಾಗಾದರೆ 3ನೇ ರಹಸ್ಯ ಜ್ಞಾನ. ಆ ಜ್ಞಾನ ಪಡ್ಕೊಳ್ಳುವಂಥದ್ದು, ಜ್ಞಾನದೊಂದಿಗೆ ಇರುವಂಥದ್ದು. 4ನೇದಾಗಿ ಒಂದು ವಿಚಿತ್ರವಾದಂಥ ಮಾತು 12ನೇ ವಚನದಲ್ಲಿದೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 14ನೇ ವಚನದಲ್ಲಿ, ಇದ್ದವನಿಗೆ ಇನ್ನೂ ಕೊಡುವಾಗ ಅವನಿಗೆ ಸಮೃದ್ಧಿ ಆಗೋದು. ಈಗಾಗಲೇ ಇದೆ, ಆ ವ್ಯಕ್ತಿಗೆ ಬೇಡ ಅಂತ ನಮ್ಮ ಅನಿಸಿಕೆ. ಇದ್ದವ್ರಿಗೆ ಯಾಕೆ ಕೊಡಬೇಕು, ಇಲ್ದವ್ರಿಗೆ ಕೊಡಬೇಕಲ್ವಾ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಆದರೆ ದೇವರ ಒಂದು ಲೆಕ್ಕಾಚಾರ ಬೇರೆ ಇರ್ತದ್ರಿ. ಏನದು? ಇದ್ದವನಿಗೆ ಯಾವ ವಿಷಯ? ಪ್ರಕಟಣೆ, ದೇವರಿಂದ ಪಡ್ಕೊಂಡಂಥದ್ದು ಇದ್ದವನಿಗೆ ಕೊಡಲಾಗುವುದು. ಇದು ಆ ರಹಸ್ಯ ರೀ. ಯಾವುದರ ರಹಸ್ಯ? ಇದು ಫಲದಾಯಕ ಜೀವನದ ರಹಸ್ಯ. ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ಇದೆ, ಅದನ್ನು ನಾವು ನೋಡಿಕೊಳ್ಳೋಣ. 5ನೇ ರಹಸ್ಯ, ಇಲ್ಲದವನಿಗಾದರೂ ಇದ್ದದ್ದು ತೆಗೆಯಲಾಗುವುದು. ಇಲ್ಲದವನ ಕಡೆಗೆ ಅಂದರೆ ಆಲ್ಮೋಸ್ಟ್ ಇಲ್ಲ, ಸ್ವಲ್ಪನೇ ಇದೆ, ಅದು ಇಲ್ಲದಂಗೆ ಲೆಕ್ಕ, ಇಲ್ಲದ ಹಾಗೆ ಲೆಕ್ಕ. ಇಲ್ಲದವನಿಗಾದರೂ ಇದ್ದದ್ದು ಅದು ಕೂಡ ತೆಗೆಯಲಾಗ್ತದೆ. ಯಾಕಂತ ಹೇಳಿದರೆ, ಇದ್ದದ್ದನ್ನು ಅವನು ನಂಬಿಗಸ್ತನಾಗಿ ಹೆಚ್ಚು ಮಾಡಿಕೊಂಡಿಲ್ಲ. ಇದ್ದದ್ದನ್ನು ಬೇರೆಯವರಿಗೆ ಕೊಟ್ಟಾಗ ದೇವರು ಕೊಡಿರಿ, ಕೊಡಲ್ಪಡುವುದು. ಇನ್ನು ಕೊಟ್ಟಿಲ್ಲ, ಆದ ಕಾರಣ ಹಾಗೆಯೇ ಉಳಿದುಬಿಟ್ಟಿದೆ. ಆದ ಕಾರಣ ಆ ಫಲದಾಯಕ ಜೀವನದ ರಹಸ್ಯ ಇದು ಎಚ್ಚರಿಕೆಯ ರಹಸ್ಯ. ಇದ್ದವನಿಗೆ ಕೊಡಲಾಗ್ತದೆ, ಇಲ್ಲದವನಿಗೆ ಇದ್ದದ್ದು ತೆಗೆಯಲಾಗ್ತದೆ. ಆದ ಕಾರಣ ಎಚ್ಚರಿಕೆ. ಮತ್ತು 13, 14 ವಚನಗಳಲ್ಲಿ ಆ 6ನೇ ರಹಸ್ಯವನ್ನು ನಾವು ನೋಡ್ಬೋದು. ಫಲದಾಯಕ ಜೀವನದ 6ನೇ ರಹಸ್ಯ ಅದೇನಂತ ನೋಡುವಾಗ, ಕಣ್ಣಿದೆ, ನೋಡಿದರೂ ಕಾಣಲ್ಲ, ಕೇಳಿದರೂ ತಿಳ್ಕೊಳ್ಳಲ್ಲ, ಗ್ರಹಿಸಲಿಕ್ಕೂ ಆಗಲ್ಲ. ಹಾಗಾದರೆ ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಇಂಡಿಫರೆನ್ಸ್, ವ್ಯತ್ಯಾಸವನ್ನು, ಅಂದರೆ ವ್ಯತ್ಯಾಸ ಭಾವನೆ, ವ್ಯತ್ಯಾಸ ಪ್ರತಿಕ್ರಿಯೆ, ವ್ಯತ್ಯಾಸ ರೀತಿ, ವ್ಯತ್ಯಾಸ ನೀತಿ. ಆ ರೀತಿಯಾಗಿರುವಾಗ ಒಂದು ವಿಧವಾದ ತಟಸ್ಥ ಅಂತ ಹೇಳನ್ರಿ, ತಟಸ್ಥ ಪ್ರತಿಕ್ರಿಯೆ, ನ್ಯೂಟ್ರಲ್ ರೆಸ್ಪಾನ್ಸ್. ಆ ರೀತಿಯಾಗಿ ಇದ್ದಾಗ ಏನಾಗ್ತದೆ, ಫಲದಾಯಕ ಜೀವನಕ್ಕೆ ಅದು ಅಡ್ಡಿ ಆಗ್ತದೆ. ಆ ರೀತಿಯಾಗಿ ಅಡ್ಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದಕ್ಕಾಗಿ ಬೇಡಿಕೊಳ್ಳಬೇಕು. ದೇವರೇ, ನಾನು ಆ ರೀತಿಯಾಗಿ ಕಣ್ಣಿದ್ರೂ ಕಾಣದೆ, ಕಿವಿ ಇದ್ದರೂ ಕೇಳದೆ, ಹೃದಯ ಇದ್ದರೂ ಅರ್ಥ ಮಾಡಿಕೊಳ್ಳದೇ ಇರಬಾರ್ದು ಎಂಬುದಕ್ಕೆ ಸಹಾಯ ಮಾಡಂತ ಹೇಳುವಾಗ ದೇವರು ಸಹಾಯ ಮಾಡ್ತಾರೆ. ಮೊದಲನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳಲಾಗಿದೆ. ಅದೇನಂತ ಹೇಳಿದರೆ, ದೇವರಾತ್ಮನ ನಮಗೆ ಕೊಟ್ಟು ಸಹಾಯ ತಕ್ಕೊಂಡು ನಮ್ಮ ಕಣ್ಣು ಕಾಣುವಂತೆ, ಕಿವಿ ಕೇಳುವಂತೆ, ಹೃದಯ
ತಿಳ್ಕೊಳ್ಳುವಂತೆ ಇರಬೇಕಂತ ಹೇಳ್ಬಿಟ್ಟು. ಅಂದ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಭಾಗ 12ನೇ ಅಧ್ಯಾಯ, ಮತ್ತಾಯನ ಬರೆದ 13ನೇ ಅಧ್ಯಾಯ 1ರಿಂದ 23ರವರೆಗೆ ಇರುವ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13 ವರ್ಸಸ್ 1 to 23. ಅದರಲ್ಲಿ ಫಲದಾಯಕ ಜೀವನದ 16 ರಹಸ್ಯಗಳಿದೆ. 16 ರಹಸ್ಯಗಳಲ್ಲಿ 7ನೇ ರಹಸ್ಯಕ್ಕೆ ನಾವು ಬರೋಣ. 15ನೇ ವಚನದಲ್ಲಿ ಇದೆ, ಈ ಜನರ ಹೃದಯವು ಕೊಬ್ಬೇರಿತು. ಇದು ನಕಾರಾತ್ಮಕವಾಗಿದೆ. ಅದನ್ನು ಸಕಾರಾತ್ಮಕವಾಗಿ ನಾವು ಮಾಡಿಕೊಳ್ಳಬೇಕು, ಅವರಿಂದ ಕಲಿಬೇಕು. ಹೇಗೆ ಕಲಿಯೋಣ? ಅವರ ಹೃದಯವು ಕೊಬ್ಬೇರಿದ್ದರಿಂದ ಫಲ ಕೊಡಲಿಲ್ಲ, ಆದರೆ ನಮ್ಮ ಹೃದಯವು ಕೊಬ್ಬೇರದಂತೆ ದೇವರಾತ್ಮನ ಸಹಾಯ ನಾವು ಪಡ್ಕೋಬೇಕು. ದೇವರ ಆತ್ಮನ ಸಹಾಯ ನಾವು ತಗೋಬೇಕು. ದೇವರೇ, ನನ್ನಲ್ಲಿ ಕೊಬ್ಬೇರುವಂಥ ಅಪಾಯಕ್ಕೆ ನಾನು ಒಳಗಾಗಬಾರ್ದು. ಯಾವ ರೀತಿಯಾಗಿ ಹೃದಯದಲ್ಲಿ ಬ್ಲಾಕ್ ಆಗ್ತದೆ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅಂತ ಜಾಗ್ರತೆಯನ್ನು ವಹಿಸ್ಕೊಳ್ತಾರಲ್ಲ, ಆ ರೀತಿಯಾಗಿ ಆತ್ಮಿಕ ಕೊಬ್ಬೇರುವಿಕೆ ನನ್ನಲ್ಲಿ ನಮ್ಮಲ್ಲಿ ಉಂಟಾಗದಂತೆ ದೇವರ ಸಹಾಯವನ್ನು ನಾವು ಮೊರೆ ಇಡುವವರಾಗಿ ಇರಬೇಕು. 8ನೇ ರಹಸ್ಯ, ಇವರ ಕಿವಿಗಳು ಕೇಳದ ಹಾಗೆ ಮಂದವಾದವು. ಆದ ಕಾರಣ ದೇವರ ಹತ್ರ ಹೇಳಬೇಕು, ದೇವರೇ ನನ್ನ ಕಿವಿ, ಆತ್ಮಿಕ ಕಿವಿ ಮಂದವಾಗದಂತೆ ನೀನು ಸಹಾಯ ಮಾಡು, ಕೃಪೆ ಕೊಡು. ಮಂದವಾಗದಂತೆ ದೇವರ ಆತ್ಮನು ಸಭೆಗಳಿಗೆ ಮಾತನಾಡುವಂಥ ಕಿವಿಯುಳ್ಳವನ್ನು ಕೇಳಲಿ ಅಂತ. ಆದ ಕಾರಣ ದೇವರಾತ್ಮನೇ ನೀನು ಮಾತನಾಡುವಂಥ ಸ್ವರವನ್ನು ನಾನು ಕೇಳಿಕೊಳ್ಳುವಂತೆ ನನ್ನ ಮಂದತ್ವ ತೆಗೆದು ಹಾಕು ಅಂತ ಕೇಳಬೇಕು. 9ನೇ ರಹಸ್ಯ ಏನಂತ ಹೇಳಿದರೆ, ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಅಂದರೆ ಅವರ ಸ್ವತಂತ್ರ ಚಿತ್ತವನ್ನು ನಕಾರಾತ್ಮಕ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಆದ ಕಾರಣ ದೇವರ ಹತ್ರ ನಾವು ಕೇಳಬೇಕು, ದೇವರೇ, ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳದಂತೆ ನೀನು ಸಹಾಯ ಮಾಡು, ಕೃಪೆ ಕೊಡು ಎಂಬುದಾಗಿ. ಮತ್ತು ಅದೇ 15ನೇ ವಚನದ ಕೊನೆಯ ಭಾಗ ಈ ರೀತಿಯಾಗಿ ಮುಕ್ತಾಯವಾಗ್ತದೆ, ಭಾಳ ವಿಷಾದಕರವಾದ ರೀತಿಯಲ್ಲಿ. ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥವಾಗಬಾರದೆಂದು ಸ್ವಸ್ಥವಾಗಬಾರದೆಂಬುದಾಗಿ ಅಂದುಕೊಂಡಿದ್ದಾರೆ. ಹಾಗಾದರೆ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಬಹಳ ಭಯಂಕರವಾದಂಥ ಒಂದು ಅನುಭವ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಕಳಿಸಿ ಸುಳ್ಳನ್ನು ನಂಬೋದಕ್ಕೆ ಬಿಡ್ತಾನೆ ಎಂಬಂಥ ಎಚ್ಚರಿಕೆ ಮಾತನ್ನು ಪೌಲನು ದೇವರ ವಾಕ್ಯದಿಂದ, ದೇವರ ಅಧಿಕಾರದಿಂದ, ದೇವರ ಆತ್ಮನಿಂದ ಥೆಸಲೋನಿಕದ ಸಭೆಯವರಿಗೆ ತಿಳಿಸ್ತಾನೆ. ಹೌದು, ಫಲದಾಯಕ ಜೀವನಕ್ಕೆ ನಮ್ಮ ತೀರ್ಮಾನ ಕೂಡ ಭಾಳ ಪ್ರಾಮುಖ್ಯ. ಅವರ್ ಡಿಸಿಷನ್ಸ್ ಆರ್ ಇಂಪಾರ್ಟೆಂಟ್. ಯೂಸಿಂಗ್ ಅವರ್ ಫ್ರೀ ವಿಲ್, ಸ್ವತಂತ್ರ ಚಿತ್ತವನ್ನು ಬಳಸುವಂಥದ್ದು ಪ್ರಾಮುಖ್ಯ. 16ನೇ ವಚನದಲ್ಲಿ 11ನೇ ರಹಸ್ಯ ಇದೆ, ನೋಡೋಣ. 13ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 16ನೇ ವಚನದಲ್ಲಿ ಏನಂತ ಬರೆದಿದೆ ಅಂತ ಹೇಳಿದರೆ, ನಿಮ್ಮ ಕಣ್ಣುಗಳು ಕಾಣುವುದರಿಂದಲೂ ನಿಮ್ಮ ಕಿವಿಗಳು ಕೇಳುವುದರಿಂದಲೂ ನೀವು ಧನ್ಯರು. ಹೌದು, ಫಲದಾಯಕ ಜೀವನದ ರಹಸ್ಯ ಧನ್ಯತೆ. ಬೀಯಿಂಗ್ ಬ್ಲೆಸ್ಡ್ ಈಸ್ ದ ಸೀಕ್ರೆಟ್ ಆಫ್ ಫ್ರೂಟ್ಫುಲ್ ಲೈಫ್. ಯಾವ ರೀತಿಯಾಗಿ ಬ್ಲೆಸ್ಡು? ಕಣ್ಣು ಕಾಣಿಸಿದರೆ ಬ್ಲೆಸ್ಡ್, ಆಶೀರ್ವಾದ. ಕಿವಿ ಕೇಳುವುದಾದರೆ, ಹೌದು, ದೇವರು ಮಾತಾಡೋದು ಕೇಳಿಸ್ತಾ ಇದೆ, ಹಾಗಾದರೆ ನಾನು ಆ್ಯಕ್ಟಿವ್ ಆಗಿದ್ದೇನೆ, ದೇವರೊಂದಿಗೆ ಟಚ್ ಇಟ್ಕೊಂಡಿದ್ದೇನೆ. ನಾನು ತಪ್ಪು ಮಾಡಿದರೂ ಒಂದು ವೇಳೆ ನಾನು ಅದಕ್ಕಾಗಿ ಪಶ್ಚಾತ್ತಾಪ ಪಡುವಂಥ ವ್ಯಕ್ತಿಯಾಗಿದ್ದರೂ ಖಂಡಿತವಾಗಿ ನಾವು ಧನ್ಯತೆಯ ಪಟ್ಟಿಯಲ್ಲಿ ಸೇರುವವರಾಗ್ತೇವೆ. 12ನೇದಾಗಿ 17ನೇ ವಚನ,
ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 17ನೇ ವಚನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನೀವು ಕಾಣುವಂಥವುಗಳನ್ನು, ಅಂದರೆ 12 ಅಪೊಸ್ತಲರು ಯೂದನನ್ನು ಒಳಗೊಂಡು ಅವರು ಕಾಣುವಂಥವುಗಳನ್ನು, 12 ಅಪೊಸ್ತಲರು ಕೇಳುವಂಥವುಗಳನ್ನು, ಅನೇಕ ಪ್ರವಾದಿಗಳು ಮತ್ತು ನೀತಿವಂತರು ಕಾಣುವುದಕ್ಕೂ ಕೇಳುವುದಕ್ಕೂ ಅಪೇಕ್ಷಿಸಿದರು. ವಾವ್! ಅನೇಕ ಪ್ರವಾದಿಗಳು, ಅವ್ರಿಗೇನು ಆಸೆ ಇತ್ತು? ನಾವು ನೋಡಬೇಕು, ನಾವು ಕಾಣಬೇಕು. ಅನೇಕ ನೀತಿವಂತರು ಕಾಣುವುದಕ್ಕೆ ಕೇಳುವುದಕ್ಕೆ ಅಪೇಕ್ಷೆ ಪಟ್ಟರು. ಹಾಗಾದರೆ ಈ ಅಪೇಕ್ಷೆ ಭಾಳ ಪ್ರಾಮುಖ್ಯ. ಯಾವುದಕ್ಕೆ? ಫಲದಾಯಕ ಜೀವನದ ರಹಸ್ಯ. ಟು ಹ್ಯಾವ್ ಎ ಲಾಂಗಿಂಗ್ ಆರ್ ಎ ಡಿಸೈರ್ ಫಾರ್ ಗಾಡ್ ಅಂಡ್ ದ ಥಿಂಗ್ಸ್ ಆಫ್ ಗಾಡ್. ದೇವರ ಕಾರ್ಯಗಳು, ದೇವರ ವಿಷಯದಲ್ಲಿ ದೇವರಿಗಾಗಿ ಹಾರೈಸುವಂಥದ್ದು, ಅಪೇಕ್ಷೆ ಪಡುವಂಥದ್ದು, ಆತ್ಮಿಕ ಫಲ ಅದರ ರಹಸ್ಯ. ಇಟ್ಸ್ ಎ ಸೀಕ್ರೆಟ್ ಆಫ್ ಫ್ರೂಟ್ಫುಲ್ ಲೈಫ್. 13ನೇದು 19ನೇ ವಚನ. ಯಾರಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ, ನಾವು ಸದ್ಯಕ್ಕೆ ಕೇಳ್ತಿದ್ದೇವೆ, ಗ್ರಹಿಸದೇ ಇರುವಾಗ, ಹಾಗಾದರೆ ದೇವರ ವಾಕ್ಯವನ್ನು ಕೇಳಿ ಗ್ರಹಿಸಬೇಕು. ಯಾಕೆ ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು? ಒಂದು ಕಾರಣ. ದೇವರ ವಾಕ್ಯವನ್ನು ನಾವು ಕೇಳೋದು ಮಾತ್ರ ಅಲ್ಲ, ಅದನ್ನು ಗ್ರಹಿಸಬೇಕಂತ ಯೇಸು ಸ್ವಾಮಿ ಬಯಸುವಂಥವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ನಾವು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಂತ ಇಷ್ಟಪಡ್ತಾನೆ ರೀ. ಸರಿ, ಅರ್ಥ ಮಾಡಿಕೊಳ್ಳದಿದ್ರೆ ಏನಾಗ್ತದೆ? 2 ಸಂಗತಿಗಳು ಆಗ್ತವೆ. ಓದಲು ಅದನ್ನು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 19ನೇ ವಚನದ 2ನೇ ಭಾಗ. ಗ್ರಹಿಸದೇ ಇರುವಾಗ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವಾಗ, ದೇವರ ವಾಕ್ಯವನ್ನು ತಿಳ್ಕೊಳ್ಳದೇ ಇರುವಲ್ಲಿ ಕೆಡುಕನು ಬಂದು ಒಂದು ಹೃದಯದಲ್ಲಿ ಬಿತ್ತಿದ್ದನ್ನು ತೆಗೆದುಹಾಕಿದ್ದಾನೆ. ದೇವರ ವಾಕ್ಯವನ್ನು ನಾನು ಗ್ರಹಿಸದೇ ಇರುವಾಗ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವಾಗ ಸೈತಾನ್ ನಮ್ಮ ಹತ್ರ ಬರ್ತಾನಂತೆ. ಬಂದು ಇರುವಂಥ ಸ್ವಲ್ಪ ವಾಕ್ಯವನ್ನು ಕೂಡ ತೆಗೆದು ಹಾಕ್ತಾನಂತೆ. ಹಾಗಾದರೆ ಸೈತಾನ್ ನಮ್ಮ ಹತ್ರ ಬರಬಾರ್ದಂದರೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು. ಸೈತಾನ್ ನಮ್ಮ ಹತ್ರ ಬರಬಾರ್ದಂದರೆ ದೇವರ ವಾಕ್ಯವನ್ನು ನಾವು ಗ್ರಹಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇದು 13ನೇ ಒಂದು ರಹಸ್ಯವಾಗಿದೆ. 14ನೇ ರಹಸ್ಯ ಏನಂದರೆ 21ನೇ ವಚನದಲ್ಲಿದೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 21ನೇ ವಚನ. ಅದೇನಂತ ಹೇಳಿದ್ರೆ, ಸಂಕಟ ಹಿಂಸೆ ಬಂದಾಗ, ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡುವಾಗ ಸಂಕಟ ಹಿಂಸೆ ಬರ್ತದಲ್ವ, ಆ ರೀತಿಯಾಗಿ ಬಂದಾಗ ಅದನ್ನು ದೇವರಾತ್ಮನ ಸಹಾಯದಿಂದ ಜಯಿಸಬೇಕು. ಜಯಿಸದಿದ್ದರೆ ಫಲ ಕೊಡೋದಿಲ್ಲ, ಜಯಿಸಿದರೆ ಫಲ ಕೊಡ್ತೇವೆ. ರಹಸ್ಯ 22ನೇ ವಚನ ಮತ್ತಾಯ 13:22 ಇನ್ನೂ 2 ರಹಸ್ಯಗಳಿದೆ. ಅದೇನೆಂದರೆ ಪ್ರಪಂಚದ ಚಿಂತೆ, ಐಶ್ವರ್ಯದ ಮೋಹ. ಇವೆರಡು ಪ್ರಪಂಚದ ಚಿಂತೆ ಸಾಮಾನ್ಯವಾಗಿ ಬರ್ತದೆ. ಅದನ್ನು ನಾವು ಸ್ವೀಕಾರ ಮಾಡಿಬಿಟ್ರೆ, ರಿಜೆಕ್ಟ್ ಮಾಡದೆ ಹೋದರೆ, ಅದನ್ನು ನಿಯಂತ್ರಿಸದೆ ಹೋದರೆ ಫಲ ಕೊಡೋದಿಲ್ಲ. ಐಶ್ವರ್ಯ ನಮಗೆ ಬರ್ತದೆ ದೇವರ ಆಶೀರ್ವಾದದಿಂದ, ಆದರೆ ಐಶ್ವರ್ಯದ ಮೋಹ ನಮಗೆ ಬಂದುಬಿಟ್ರೆ ಅದರ ಜೊತೆಯಲ್ಲಿ ಫಲ ಕೊಡಲಾರೆವು. ಹಾಗಾದರೆ ಫಲ ಕೊಡಬೇಕಾದ್ರೆ ನಾವೇನು ಮಾಡಬೇಕು? ಚಿಂತೆ, ಮೋಹ, ಐಶ್ವರ್ಯದ ಮೋಹ, ಅದನ್ನು ನಾವು ಜಯಿಸುವುದರಿಂದ ಏನಾಗ್ತದೆ? 23ನೇ ವಚನ, ನಾವು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವವರಾಗ್ತೇವೆ. ಆಶ್ಚರ್ಯ! ಆ ರೀತಿಯಾಗಿ ಫಲ ಕೊಡುವವರಂತೆ
ಅಥವಾ ಫಲ ಕೊಡುವವರಾಗುವಂತೆ ದೇವರಾತ್ಮನು ನನಗೂ ನಮಗೂ ಸಹಾಯ ಮಾಡಲಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1-23 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.